ನಮ್ಮೂರ ನಾಡಹಬ್ಬ ಶಿವಮೊಗ್ಗ ದಸರಾ 2024ಕ್ಕೆ ಸರ್ವರಿಗೂ ಆತ್ಮೀಯ ಸ್ವಾಗತ. 9 ದಿನಗಳ ಕಾಲ ನಡೆಯಲಿರುವ ಯಕ್ಷ ದಸರಾ, ಮಹಿಳಾ ದಸರಾ, ದಸರಾ ಚಲನಚಿತ್ರೋತ್ಸವ, ಪತ್ರಕರ್ತರ ದಸರಾ, ಮಕ್ಕಳ ದಸರಾ, ಯೋಗ ದಸರಾ, ರೈತ ದಸರಾ, ರಂಗ ದಸರಾ, ಯುವ ದಸರಾ, ಗಮಕ ದಸರಾ, ಪರಿಸರ ದಸರಾ, ಆಹಾರ ದಸರಾ, ಕಲಾ ದಸರಾ, ಜ್ಞಾನ ದಸರಾ, ಸಾಂಸ್ಕೃತಿಕ ದಸರಾ, ಅಲಂಕಾರ ದಸರಾ ಹಾಗೂ ಪೌರ ಕಾರ್ಮಿಕ ದಸರಾ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅಕ್ಟೋಬರ್ 12ರಂದು ಅಲ್ಲಮಪ್ರಭು ಮೈದಾನದಲ್ಲಿ ನಡೆಯಲಿರುವ ವಿಜಯದಶಮಿ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸ್ವಾಗತ ಕೋರುವವರು ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ. ಹಾಗೂ ಭದ್ರಾವತಿ ನಗರಸಭೆ ವತಿಯಿಂದ ನಾಡ ಹಬ್ಬ ದಸರಾ 2024ರ ಶುಭಾಶಯಗಳು. ಅಕ್ಟೋಬರ್ 12ರಂದು ವಿಜಯದಶಮಿಯಂದು ಭದ್ರಾವತಿ ನಗರದ ಹಳೆ ಕನಕ ಮಂಟಪದಲ್ಲಿ ನಡೆಯುವ ಬನ್ನಿ ಮುಡಿಯುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಭದ್ರಾವತಿ ನಗರಸಭೆಯ ಗೌರವಾನ್ವಿತ ಸದಸ್ಯರು ಹಾಗೂ ನಾಮನಿರ್ದೇಶಿತ ಸದಸ್ಯರು, ಆಯುಕ್ತರು, ಅಧಿಕಾರಿಗಳು ಮತ್ತು ನಾನು ಬಂದಿದ್ದೆ 10 ಬಾರಿ ಬರ್ತಿರಲ್ಲ. ಆಕ್ಚುಲಿ ಇವತ್ತು ಬರೋ ಸ್ಥಿತಿಲೇ ಇರಲಿಲ್ಲ. ಈ ಕಾರ್ಯಕ್ರಮ ಒಪ್ಪಿಕೊಂಡಂತ ರೋಡ್ ಹತ್ರ ಅಲ್ಲಿಗೆ ಬಾಳೆಹೊನ್ನು ದುಡ್ಡು ಕರೆದಿದ್ದಾರೆ. ಅಲ್ಲಿಗೆ ಇದಕ್ಕೆ ಜೋಡಿಸ್ಕೊಂಡು ಅದಕ್ಕೆ ಹೋಗ್ತಾ ಇದ್ವಿ. ಇದ್ರ ಜೊತೆಗೆ ಬಸವನಗೌಡ ಪಾಟೀಲ್ ಅಂತ ಹೇಳಿದ್ರು, ಅವ್ರು ಕರೆದ್ರು. ನಿನ್ನೆ ಹುಬ್ಬಳ್ಳಿ ಒಂದು ಕಾರ್ಯಕ್ರಮಕ್ಕೂ ಅವ್ರು ಬರ್ಬೇಕಾಗಿತ್ತು. ಅವರ ಸಕ್ಕರೆ ಕಾರ್ಖಾನೆ ಏನೋ ಸುಪ್ರೀಂ ಕೋರ್ಟಲ್ಲಿ ಸಮಸ್ಯೆ ಇದೆ ಅಂತ ಅಂದ್ಕೊಂಡು ಅವ್ರು ಡೆಲ್ಲಿಲಿ ಇದ್ದಾರೆ. ಹಾಗಾಗಿ ಅವ್ರು ಬರೋಕ್ಕಾಗಲಿಲ್ಲ. ಆದರೆ ನಿಜಕ್ಕೂ ನಾನು ರವಿ ಸಿಟ್ಲಿಂಗ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಮರೆಯೋಕ್ಕಾಗಲ್ಲ. ಇಂಥ ಕಾರ್ಯಕ್ರಮ ನಾನು ತಪ್ಪಿಸ್ಕೊಂಡ್ಬಿಡ್ತಿದ್ನಲ್ಲ ಅನ್ನಂತ ಒಂದು ಸಂಕಟ ಅದು ಉಳಿತಲ್ಲ. ಎಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಸಮಾಜದವರು ಬಂದು ಇದನ್ನು ನೋಡ್ಕೊಂಡು ಹೋಗ್ಬೇಕು. ನಮ್ಮ ವ್ಯವಹಾರಗಳು ಯಾವತ್ತೂ ಇರುತ್ತೆ, ದುಡ್ಡು ಸಿಕ್ಕಾಪಟ್ಟೆ ಇರುತ್ತೆ. ದುಡ್ಡು, ಪ್ರಭಾವ, ಅಧಿಕಾರ
ಏನೇ ಇದ್ರೂ ಕೂಡ ಒಂದು ಕುಟುಂಬದ ರೂಪದಲ್ಲಿ, ಅಣ್ಣ ತಮ್ಮಂದರು ಅಕ್ಕ ತಂಗಿಯರ ರೂಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನೀವು ಮಾಡ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ಹೇಳಿದೆ ಇದರಿಂದ ಏನೇನ ಅನುಕೂಲಗಳು. ಮೊದಲನೇದು, ನಮ್ಗೆಲ್ರಿಗೂ ಗೊತ್ತಿಲ್ದಂಗೆನೆ ಆ ಭಾರತೀಯ ಸಂಸ್ಕೃತಿ ನಮ್ಮ ರಕ್ತಕ್ಕೆ ಸೇರ್ಕೊಂಡ್ಬಿಡುತ್ತೆ. ಭಾರತೀಯ ಸಂಸ್ಕೃತಿ ಯಾಕಂದ್ರೆ ರಕ್ತಂಗಿಯರು ಬೆಳಿಗ್ಗೆ ಎಷ್ಟೊತ್ತಿಗೆ ಬಂದಿದ್ರು ಗೊತ್ತಿಲ್ಲ, 5 ಗಂಟೆನಾ 5:30 ಮನೆಯಲ್ಲೂ 5:30 ಹೇಳ್ತಿರೋಲ್ಲ ನೀವು. 5 ಗಂಟೆ ಹೇಳ್ತೀರಿ ನೀವೊಬ್ಬರೇ, ಕೊಡ್ತಾರಲ್ಲ ಇಲ್ಲ ಹೇಳ್ತೀರಿ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಮನೆ ಕೆಲಸ ಅನ್ನೋ ರೂಪದಲ್ಲಿ ಬಂದಿದ್ದೀರಿ. ಇದು ನಾನು ಹೇಳ್ದಲ್ಲ, ಈ ಸಂಸ್ಕಾರ ಇದೆಯಲ್ಲ, ಎಲ್ಲಿ ಹೋಗ್ತಾರೆ ನಮ್ಮಮ್ಮ ಅಂತ ಮಕ್ಕಳು ಕೇಳ್ತಾರೆ. ಅದರಿಂದ ಅವ್ರಿಗೂ ಸಂಸ್ಕಾರ ಬಿಡುತ್ತೆ. ನಾವು ಗಂಡಸರು ಯಾವ್ಯಾವ ದುಶ್ಚಟಗಳು ಇಟ್ಕೊಂಡ್ಬಿಟ್ಟಿರ್ತೀವಿ, ಹೌದಲ್ಲ? ನಾನು ಎಲ್ಲರೂ ಇದರಿಂದ ಕೆಲವರಿಗೆ ಇರುತ್ತೆ ಸಣ್ಣ ಪುಟ್ಟ ದುಶ್ಚಟ, ಬಹಳ ಕೆಟ್ಟದ್ದು ತುಂಬಾ ಇರಲ್ಲ. ಆದ್ರೆ ಇಲ್ಲಿ ತಾಯಿ ಹತ್ರ ಬಂದ ನಂತರ ಆ ದುಶ್ಚಟಗಳು ಗೊತ್ತಿಲ್ದಂಗೆ ದೂರ ಹೋಗ್ಬಿಡುತ್ತೆ. ಅವ್ರು ಮಾತಾಡ್ತಾ ಹೇಳಿದ್ರು, ಸಮಾಜಕ್ಕೆ ಹೇಗೆ ತಾನಾಗಿ ಆಸ್ತಿ ಹರಿದು ಬರುತ್ತೆ ದೇವಿ ಹತ್ರ, ಹೇಗೆ ಬರ್ತಿದ್ದು ಇಲ್ಲಿ ಬರ್ತಿದ್ದಂಗೆನೆ ಯಾರಿಗಾದ್ರೂ ಕೂಡ ನಾನು ಕೂಡ ಇಲ್ಲಿ ಏನಾದ್ರು ಕೊಡಬೇಕು. ಹೊರಗಡೆ ಎಲ್ಲ ಕಡೆ ಹೋಗಿ ನೋಡ್ರಿ, ಈ ಸಮಾಜದಿಂದ ನಾನೇನು ಹೊತ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತೇನೆ, ಏನ್ ಕಿತ್ಕೋಬೇಕು, ಏನ್ ಲಾಭ ಮಾಡ್ಕೋಬೇಕು ಅಂತ. ಆದ್ರೆ ಇಲ್ಲಿ ಬಂದ್ಮೇಲೆ ಸಮಾಜಕ್ಕೆ ನಾನೇನಾದ್ರು ಕೊಡ್ಬೇಕು ಅಂತ ಪೂರ್ತಿ ಮಾಡ್ತೀನಿ. ದೇವರು ದೇವತೆಗಳು ಅಂತಿದ್ದಂಗೆನೆ ನಮ್ಮ ಭಾರತೀಯ ಸಂಸ್ಕೃತಿ ಇದರಷ್ಟು ಉನ್ನತ ಸ್ಥಾನ ಇಲ್ಲೆಲ್ಲರಿಗೂ ಇಲ್ಲ. ಯಾವುದೇ ಊರಲ್ಲಿ ಹೋಗಿ, ಯಾವುದೇ ದೇವಸ್ಥಾನಕ್ಕೆ ಹೋಗಿ ಚಂಡಿಕಾಯಾಗ ಮಾಡ್ತಿದ್ದಾರೆ. ಬಡವರು